ಇಂದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ. ಇದರ ಪ್ರಯುಕ್ತ ನಮ್ಮ ಜನಶಕ್ತಿ ಮೀಡಿಯಾದವರು ಅಂಬೇಡ್ಕರ್ ಅವರ ಜೀವನ ಚರಿತ್ರೆ, ಅವರ ಹೋರಾಟಗಳ ಹೆಜ್ಜೆ ಗುರುತುಗಳು, ಇವುಗಳ ಬಗ್ಗೆ ಹಾಗೂ ಅಂಬೇಡ್ಕರ್ ಅವರು ನಮ್ಮ ದೇಶದ ಸಂವಿಧಾನಕ್ಕೆ ಕೊಟ್ಟಂತಹ ಕೊಡುಗೆ, ಇವುಗಳ ಬಗ್ಗೆ ತಿಳಿಸಿಕೊಡಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಹೋರಾಟಗಳು ಮತ್ತು ಅವರ ಬರಹಗಳು, ಅವರ ಭಾಷಣಗಳನ್ನು ಕಲೆ ಹಾಕ್ಕೊಂಡಿದ್ದೀನಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಇಂಥ ತಕ್ಷಣ ಸಂವಿಧಾನದ ಶಿಲ್ಪಿ ಅಂತ ಪ್ರತಿಯೊಬ್ಬರಿಗೂ ಈಗಾಗಲೇ ಗೊತ್ತಿದೆ. ಸಂವಿಧಾನದ ಶಿಲ್ಪಿ ಅಂದರೆ ಅವರನ್ನ ಮೀಸಲಾತಿಗೆ ಮಾತ್ರ ಅವರನ್ನು ಸೀಮಿತಗೊಳಿಸ್ತಾರೆ. ಅದು ತಪ್ಪು ಪರಿಕಲ್ಪನೆ. ಭಾರತ ದೇಶದ ಸಂವಿಧಾನ ಭಾರತ ದೇಶದ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಸಮಾನತೆಗಾಗಿ ದೇಶದ ಎಲ್ಲ ಪ್ರಜೆಗಳಿಗೆ ಪ್ರಜಾಸತ್ತಾತ್ಮಕ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಿರ್ತಕ್ಕಂಥ ಒಂದು ಸಂವಿಧಾನ. ಈ ರೀತಿ ಅವರು ಕೇವಲ ಮೀಸಲಾತಿಗೆ ಮಾತ್ರ ಸೀಮಿತರಾಗಿದ್ದಾರೆ ಎಂಬ ಭಾವನೆ ಹೊಂದಿರೋರು ದಯವಿಟ್ಟು ನಿಮ್ಮ ಈ ತಪ್ಪು ಕಲ್ಪನೆಯನ್ನು ನಿಮ್ಮ ಮನಸ್ಸಿನಿಂದ ಕಿತ್ತು ಹಾಕಿ. ಡಾಕ್ಟರ್ BR ಅಂಬೇಡ್ಕರ್ ವೈಚಾರಿಕ ಪ್ರಜ್ಞೆಗಳು ಅವರು ಭಾರತ ದೇಶಕ್ಕೆ ಕೊಟ್ಟಂತಹ ಒಂದು ಕೊಡುಗೆ ಅಪಾರವಾದದ್ದು. ಭಾರತ ದೇಶ ಎಂದ ತಕ್ಷಣ ನಾವೆಲ್ಲರೂ ಕೂಡ ಒಂಥರ ಕಸಿವಿಸಿಯಿಂದ ನೋಡ್ತೀವಿ. ಜಾತಿ ವ್ಯವಸ್ಥೆ ಆಳವಾಗಿ ಬೇರೂರಿದೆ. ಈ ಜಾತಿ ವ್ಯವಸ್ಥೆಗೆ ಮೂಲ ಕಾರಣ ಏನು ಅಂತ ಅಂಬೇಡ್ಕರ್ ಅವರು ಅಭ್ಯಾಸ ಮಾಡಿದ್ದಾರೆ, ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಮಾಡಿ ಜಾತಿ ವ್ಯವಸ್ಥೆಗೆ ಮೂಲ ಕಾರಣ ಮನುಸ್ಮೃತಿಯ ಹೊರಗೆ ಅಡಕವಾಗಿರ್ತಕ್ಕಂಥ ಚಾತುರ್ವರ್ಣದ ವ್ಯವಸ್ಥೆ. ಈ ಚಾತುರ್ವರ್ಣದ ವ್ಯವಸ್ಥೆಯಲ್ಲಿ ಇರುವಂತಹ ಅಸ್ಪೃಶ್ಯತಾ ಆಚರಣೆಗಳು, ಇದು ನಿಜವಾಗಲೂ ಅಮಾನವೀಯವಾದ ಆಚರಣೆಗಳು. ಇದರ ವಿರುದ್ಧ ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಜೀವನದಲ್ಲಿ ನಡೆಸಿದಂತಹ ಹೋರಾಟಗಳು ಅಪಾರ. ಇದು ಬೆಳಕಿಗೆ ಬಂದಿಲ್ಲ, ಕೆಲವರಿಗೆ ಗೊತ್ತಿಲ್ಲ. ಯಾಕಂದರೆ ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಇವುಗಳನ್ನು ಅಳವಡಿಸಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರ ಮತ್ತೊಂದು ಪ್ರಮುಖವಾದ ಹೋರಾಟ ಎಂದರೆ ಜಾತಿ ವ್ಯವಸ್ಥೆಗೆ ಮೂಲ ಕಾರಣವಾಗಿರ್ತಕ್ಕಂಥ ಮನುಸ್ಮೃತಿಯನ್ನು ದಹನ ಮಾಡಿದ್ದು. ನಂತರ ಕೋತಿ ವ್ಯವಸ್ಥೆಯ ವಿರುದ್ಧ ನಡೆಸಿದ ಹೋರಾಟ. ಅದು ಈ ಮೂರು ಹೋರಾಟಗಳು ಏನು ಪ್ರಮುಖವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯಲ್ಲಿ ಹೆಜ್ಜೆಯ ಗುರುತುಗಳು ಅಂತ ಹೇಳಬಹುದು. ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ PhD ಮಹಾಪ್ರಬಂಧವು ಅರ್ಥಶಾಸ್ತ್ರ ಮತ್ತು ಸಮಾಜಶಾಸ್ತ್ರವನ್ನು ಕುರಿತಾಗಿತ್ತು. ಅವರ ಅಧ್ಯಯನಕ್ಕೆ ಕೃಷಿ ಅರ್ಥಶಾಸ್ತ್ರವನ್ನು ಅವರು ಮುಖ್ಯ ವಿಷಯವಾಗಿ ಆಯ್ಕೆ ಮಾಡಿಕೊಂಡಿದ್ದರು. ಕೃಷಿ ಭೂಮಿಯು ಏಕೆ ಚಿತ್ರವಾಗಿರುತ್ತದೆ ಎಂಬುದೇ ಅವರ ಮೊದಲ ಪ್ರಶ್ನೆಯಾಗಿತ್ತು. ಅವರು ಕೃಷಿ ಉತ್ಪನ್ನಗಳ ವಿಭಜನೆಯನ್ನೇ ಈ ಪ್ರಶ್ನೆಗೆ ಉತ್ತರವಾಗಿ ಕಾಣುತ್ತಾರೆ. ಈ ದುಸ್ಥಿತಿಗೆ ಉತ್ತರವನ್ನು ಹುಡುಕಿದ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೃಷಿ ಉತ್ಪನ್ನಗಳ ಚಿತ್ರೀಕರಣದ ದುಷ್ಪರಿಣಾಮದಲ್ಲೂ ಗಮನ ಹರಿಸಿದ್ದಾರೆ. ಕೊಂಕಣ ಪ್ರಾಂತ್ಯದಲ್ಲಿದ್ದ ಕೋತಿ ವ್ಯವಸ್ಥೆಯ ಬಗ್ಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಅಭ್ಯಾಸ ಮಾಡಿದರು. ಇದರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಬ್ರಿಟಿಷ್ ಆಳ್ವಿಕೆಗೂ ಮುಂಚೆ ಪೇಶ್ವೆಯವರ ಕಾಲದಿಂದಲೂ ಈ ಪದ್ಧತಿ ಜಾರಿಯಲ್ಲಿತ್ತು. ಜಹಗೀರ್ಗಳನ್ನು ಮತ್ತು ಇನಾಮುಗಳನ್ನು ಕೊಡುವ ಪದ್ಧತಿಯಿಂದ ಇದು ಹುಟ್ಟುಕೊಂಡಿತ್ತು ಎಂದು ಹೇಳಲಾಗಿದೆ. ಇದರ ಮೂಲ ಅರ್ಥ ಸರ್ಕಾರದಿಂದ ನೇಮಕವಾದ ವ್ಯಕ್ತಿಗಳು ಜನರಿಂದ ತೆರಿಗೆಯನ್ನು ಸಂಗ್ರಹಿಸಬೇಕು. ಇದು ಶಾಸ್ತ್ರಸಮ್ಮತವಾಗಿರುವಂತಹ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಹೇಳಲಾಗಿರುವ ಮಾತು. ಅಂದರೆ ಈ ಕೋಟಿ ವ್ಯವಸ್ಥೆ ಎಂದರೆ ಬಿಟ್ಟಿ ಕೂಲಿ ಎನ್ನುವುದು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅಂದರೆ ಇದರ ಅರ್ಥ ಗುಲಾಮಗಿರಿಗಿಂತ ಭಿನ್ನವಾದದ್ದೇನಲ್ಲ.
ಹಳ್ಳಿಗಳಲ್ಲಿ ವಾಸ ಮಾಡುವ ಪ್ರತಿಯೊಬ್ಬನೂ ಈ ಕೋತಿಗಳ ಮನೆಯಲ್ಲಿ ಅಥವಾ ಅವರ ಹೊಲದಲ್ಲಿ ಅವರು ಹೇಳಿದಂತೆ ಯಾವುದೇ ಸಂಭಾವನೆ ಇಲ್ಲದೆ ಬಿಟ್ಟಿ ಕೆಲಸ ಮಾಡಬೇಕಿತ್ತು. ಕೆಲವು ಜಾಗಗಳಲ್ಲಿ ವರ್ಷಕ್ಕೆ 8 ದಿನಗಳಾದರೆ ಮತ್ತೆ ಕೆಲವು ಜಾಗಗಳಲ್ಲಿ ಪ್ರತಿಯೊಬ್ಬನು ವರ್ಷಕ್ಕೆ 60 ದಿನಗಳು 70 ದಿನಗಳು ಕಾಲ ಬಿಟ್ಟಿ ಚಾಕರಿ ಮಾಡಬೇಕಾಗಿತ್ತು. ಬಿಟ್ಟಿ ಕೂಲಿಗೆಂದು ಜನರನ್ನು ಕರೆಯುವುದಕ್ಕೆ ಒಂದು ವ್ಯವಸ್ಥೆ ಇತ್ತು. ಕೋತರ ಸಂದೇಶ ಹೊತ್ತು ತರುವ ಮನುಷ್ಯ ಗೊತ್ತುಪಡಿಸಿದ ಕೂಲಿಯವನ ಮನೆಯ ಮುಂದೆ ದಿನದ ಆರಂಭಕ್ಕೆ ಮುಂಚೆ ಒಂದು ಕೋಲಿಟ್ಟು ಹೋಗಿರುತ್ತಾನೆ. ಇದು ಬಿಟ್ಟಿ ಕೂಲಿಗೆ ಆಹ್ವಾನ ನೀಡುವ ಪರಿಯಾಗಿತ್ತು. ಆ ಆದೇಶದಂತೆ ಆ ದಿನ ಕೂಲಿಯ ಕೋತನ ಬಳಿ ಬಿಟ್ಟು ಕೂಲಿಯ ಕೆಲಸ ಮಾಡಲು ಹೋಗಲೇಬೇಕಾಗಿತ್ತು. ಕೆಲಸ ಮಾಡುವ ಕೂಲಿಗೆ ಒಂದು ಹೊತ್ತಿನ ಊಟ ಕೊಡಬಹುದು, ಇಲ್ಲವೇ ಊಟವಿಲ್ಲದೆಯೂ ದುಡಿಸಿಕೊಳ್ಳಬಹುದು. ಹೀಗೆ ಕರೆದಾಗ ಹೋಗಿ ಬಿಟ್ಟಿ ಕೆಲಸ ಮಾಡಲು ಯಾರಾದರೂ ತಪ್ಪಿಸಿಕೊಂಡರೆ ಅಥವಾ ಕೆಲಸ ಮಾಡಲು ನಿರಾಕರಿಸಿದರೆ ಆಗ ಅವರು ಮುಂದಿನ ಬಾರಿ ದುಪ್ಪಟ್ಟು ಬಿಟ್ಟಿ ಚಾಕರಿ ಮಾಡಬೇಕಾದ ಅಥವಾ ಶಿಕ್ಷೆ ಅನುಭವಿಸಬೇಕಾಗಿತ್ತು. ಹೀಗೆ ಕೆಲಸ ಮಾಡಲು ನಿರಾಕರಿಸಿದ ಕೂಲಿಗಳನ್ನು ಹಳ್ಳಿಯಿಂದ ಹೊರಕ್ಕೆ ದೂಡಿದ ಪ್ರಸಂಗಗಳೂ ಉಂಟು. ಇಲ್ಲವೇ ಅವರ ಬಳಿ ಜಮೀನಿದ್ದರೆ ಅವುಗಳನ್ನು ಕಿತ್ತುಕೊಂಡು ಕಳುಹಿಸಿದ ಸಂಗತಿಗಳು ನಡೆದಿವೆ. ಹಾಗೆಯೇ ಅವರ ಮನೆಗಳನ್ನು ಹೊಡೆದು ಹಾಕಿ ಅವರನ್ನು ಊರು ಬಿಡುವಂತೆ ಒತ್ತಾಯ ಮಾಡಲಾಗಿದೆ. ಮತ್ತೆ ಕೆಲವರಿಗೆ ಅವರ ಹಸುಗಳು ಗೋಮಾಳದಲ್ಲಿ ಮೇಯದಂತೆ ತಡೆಯುವುದು, ಇಲ್ಲವೇ ಕಾಡಿನಲ್ಲಿ ಹೋಗಿ ಉರುವಲನ್ನು ಸಂಗ್ರಹಿಸಲು ಅಡ್ಡಿಪಡಿಸುವುದು, ಇವೇ ಮುಂತಾದ ಕಾಟಗಳನ್ನು ಈ ಕೋಟಿ ವ್ಯವಸ್ಥೆ ಒಳಗೊಂಡಿತು. ಬ್ರಿಟಿಷ್ ಆಳ್ವಿಕೆಯಲ್ಲಿ ಅಂದಿನ ಸರ್ಕಾರ ಇದಕ್ಕೆ ಬೆಂಬಲ ಕೊಡುತ್ತಿತ್ತು. ಬ್ರಿಟಿಷ್ ಸರ್ಕಾರವು 1907ರಲ್ಲಿ ಈ ಕೋಟಿ ವ್ಯವಸ್ಥೆಯ ನಿಜವಾದ ಅರ್ಥ ಮತ್ತು ಕೋತುಗಳ ಹಕ್ಕುಗಳು ಇದನ್ನು ಪರಿಶೀಲಿಸಿ ವರದಿ ನೀಡಲಾಯಿತು. ಆದರೆ ಸರ್ಕಾರವು ಭೂಮಿಯನ್ನು ಯಾರಿಗಾದರೂ ದಾನ ಮಾಡಿದರೆ ಅದಕ್ಕೆ ಕೌಲು ಅಥವಾ ಒಪ್ಪಂದ ಮಾಡಿಕೊಂಡಿರುತ್ತದೆ. ಅಂತಹ ಕೌಲುಗಳನ್ನು ಆಧರಿಸಿ ದೇಸಾಯಿ ತೀರ್ಮಾನಿಸದಿದ್ದರೆ ಇಂದಿನ ಸರ್ಕಾರವು ಅವರಿಗೆಂದು ಒಂದಷ್ಟು ಪಾಳು ಭೂಮಿಯನ್ನು ನೀಡುತ್ತಿತ್ತು. ಕೋತಿಗಳ ಭೂಮಿಯ ಮೇಲಿನ ಮಾಲೀಕತ್ವವನ್ನು ಕುರಿತಂತೆ ಬ್ರಿಟಿಷ್ ಆಡಳಿತ ಗಮನಕ್ಕೆ ಆರಂಭಿಕ ಕಲೆಕ್ಟರ್ಗಳು ಈ ವಿಷಯವನ್ನು ತಂದಿದ್ದರು. ಆದಾಗ್ಯೂ ಕೋತಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಅಂತ್ಯಗೊಳಿಸಲು ಬ್ರಿಟಿಷ್ ಸರ್ಕಾರಕ್ಕೆ ಸಾಕಷ್ಟು ಧೈರ್ಯವಿರುವುದಿಲ್ಲ. ಅದರಿಂದಾಗಿ ಕೋತಿ ಗ್ರಾಮಗಳಲ್ಲಿ ತಾಂಡವಾಡುತ್ತಿದ್ದ ಬಡತನ, ಶೋಷಣೆ ಮತ್ತು ಅನ್ಯಾಯಗಳನ್ನು ನಿವಾರಿಸುವಲ್ಲಿ ಬ್ರಿಟಿಷ್ ಸರ್ಕಾರ ಆಸಕ್ತಿಯನ್ನೇನು ತೋರುವುದಿಲ್ಲ. ದಕ್ಷಿಣ ಕೊಂಕಣದಲ್ಲಿ LR ರೀಡ್ ಎಂಬುವವನು ಸಹಾಯಕ ಮ್ಯಾಜಿಸ್ಟ್ರೇಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ. ಆ ಸಂದರ್ಭದಲ್ಲಿ 1610ರಿಂದ 1620ರವರೆಗೆ ಅಹಮದಾಬಾದ್ ನಗರವನ್ನು ಮಾಲಿಕ್ ಅಂಬರ್ ಆಳುತ್ತಿದ್ದ. ಅವನು ಭೂಕಂದಾಯ ವ್ಯವಸ್ಥೆಯಿಂದ ಜಾರಿಗೆ ತಂದಿದ್ದ. ಕೊಂಕಣದಲ್ಲಿ ಈ ಭೂಕಂದಾಯ ವ್ಯವಸ್ಥೆಯೇ ಅತ್ಯಂತ ಪ್ರಾಚೀನವಾದುದೆಂದು ಹೇಳಲಾಗಿತ್ತು. ಡಾಕ್ಟರ್ ಬಾಬಾ ಸಾಹೇಬರು 1929ರ ಏಪ್ರಿಲ್ ತಿಂಗಳಲ್ಲಿ ಕೊಂಕಣ ಪ್ರಾಂತದಲ್ಲಿ ಒಂದು ಸುತ್ತು ಪ್ರವಾಸ ಹೊರಟರು. ದಾಪೋಲಿ ಮತ್ತು ಚೂಪ್ಲಾನ್ನಲ್ಲಿ ಸಭೆಗಳನ್ನು ನಡೆಸಿದರು. ಅವರ ಅಧ್ಯಕ್ಷತೆಯಲ್ಲಿ 1929ರ ಏಪ್ರಿಲ್ 13ರಂದು ಚಿಪ್ಲೂನ್ನಲ್ಲಿ ಅಸ್ಪೃಶ್ಯರ ಸಮಾವೇಶವೊಂದು ನಡೆಯಿತು. ಮಾರನೆಯ ದಿನ ಅದೇ ಜಾಗದಲ್ಲಿ ರೈತರ ಒಂದು ದೊಡ್ಡ ಸಮಾವೇಶವೂ ನಡೆಯಿತು. ಕುಣಬಿ, ಮರಾಠ, ಮಹಾರ್, ಚಂಬಾರ್ ಇತ್ಯಾದಿ ಜಾತಿಗಳಿಗೆ ಸೇರಿದ ಎಲ್ಲ ರೈತರು ದೊಡ್ಡ ಸಂಖ್ಯೆಯಲ್ಲಿ ಈ ಸಮಾವೇಶದಲ್ಲಿ ಭಾಗವಹಿಸಿದ್ದರು. ಕೊಂಕಣದ ರೈತರ ಬಡತನ ಮತ್ತು ಹೀನ ಸ್ಥಿತಿಯನ್ನು ಕುರಿತು ಮಾತನಾಡುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೈತರ ಈ ದೀನ ಸ್ಥಿತಿಗೆ ಕೋತಿ ಮತ್ತು ಜಮೀನ್ದಾರಿ ವ್ಯವಸ್ಥೆಯೇ ಕಾರಣ ಎಂದು ಹೇಳಿದರು. ಅವರ ಸ್ಥಿತಿಯು ಗುಲಾಮಗಿರಿಗಿಂತ ಭಿನ್ನವಾದುದಲ್ಲ ಎಂಬುದನ್ನು ಅವರಿಗೆ ತಿಳಿಸಿ ಹೇಳಿದರು. ಮತ್ತೆ ಅವರು ನಡೆಸಲು ಉದ್ದೇಶಿಸಿರುವ ಅಸ್ಪೃಶ್ಯತಾ ನಿರ್ಮೂಲನಾ ಚಳುವಳಿಯು ಈ ದಾಸ್ಯವನ್ನು ನಿರ್ಮೂಲನೆ ಮಾಡುತ್ತದೆ ಎಂದು ತಿಳಿಸಿದರು. ಸಮಾನತೆಗಾಗಿ, ಸಾಮಾಜಿಕ ನ್ಯಾಯಕ್ಕಾಗಿ ನಡೆಸುತ್ತಿರುವ ಹೋರಾಟದಲ್ಲಿ ಎಲ್ಲರೂ ತುಂಬು ಹೃದಯದಿಂದ ಭಾಗವಹಿಸಬೇಕು ಎಂದು ಆಹ್ವಾನಿಸುತ್ತಾ ಅವರನ್ನು ಕುರಿತು ಮಾತನಾಡಿದರು. ದಮನಿತರು ಮತ್ತು ತುಳಿತಕ್ಕೆ ಒಳಗಾದವರನ್ನು ಮೇಲೆತ್ತಿ ಅವರ ಸುಧಾರಣೆ ಮತ್ತು ಹಿತಾಸಕ್ತಿಗಾಗಿ ನಡೆಸಬೇಕಾದ ಹೋರಾಟವೇ ನನ್ನ ಜೀವನದ ಧ್ಯೇಯ ಎಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ತಿಳಿಸಿದರು. ನಾನು ಕೂಡ ಬಡ ಕುಟುಂಬದಲ್ಲೇ ಹುಟ್ಟಿದವನು. ಮುಂಬೈ ಟ್ರಸ್ಟ್ ಕಟ್ಟಡದಲ್ಲಿ ವಾಸಿಸುತ್ತಿರುವೆ. ನನಗೆ ನಿಮ್ಮ ದೂರುಗಳು ಗೊತ್ತು. ಈ ಕೋತಿ ವ್ಯವಸ್ಥೆಯು ನಿಮ್ಮ ರಕ್ತವನ್ನು ಹೀರುತ್ತಿದೆ. ನಾವು ಈ ಜಮೀನ್ದಾರಿ ವ್ಯವಸ್ಥೆಯನ್ನು ನಾಶ ಮಾಡಲೇಬೇಕು. ಕೋತಿ ವ್ಯವಸ್ಥೆಯನ್ನು ನಾಶ ಮಾಡಿದ ಮೇಲೆ ನಿಮಗೆ ನಿಮ್ಮ ಪ್ರಗತಿಯ ಬಾಗಿಲುಗಳು ತೆರೆಯುತ್ತವೆ. ನಿಮ್ಮ ಜೀವನ ನಿಮಗೆ ಸಿಗುತ್ತದೆ. ಭಾರತದ ಚರಿತ್ರೆಯಲ್ಲಿ ಇದೊಂದು ವಿಶಿಷ್ಟ ಕಾಲಘಟ್ಟವಾಗಿತ್ತು. ಬ್ರಿಟಿಷ್ ಸರ್ಕಾರವು ಸೈಮನ್ ಕಮಿಷನ್ ಅನ್ನು ನೇಮಕ ಮಾಡಿ ವಿವಿಧ ಜಾತಿಗಳ ಬುಡಕಟ್ಟುಗಳ ಜನಸಮುದಾಯವನ್ನು ಭೇಟಿ ಮಾಡಿ ವಿಷಯ ಸಂಗ್ರಹಿಸಿ ಭಾರತದ ಜನತೆಗೆ ಎಂತಹ ಹಕ್ಕುಗಳನ್ನು ಕೊಡಬೇಕೆಂಬುದರ ಬಗ್ಗೆ ಚರ್ಚೆ ಮಾಡುತ್ತಿತ್ತು. ಈ ಕೋತಿ ವ್ಯವಸ್ಥೆಯು ಮುಸ್ಲಿಮರ ಆಳ್ವಿಕೆ ಇದ್ದ
ಜಂಜೀರ ಸಂಸ್ಥಾನದಲ್ಲೂ ಜಾರಿಯಲ್ಲಿತ್ತು. 1927ರಲ್ಲಿ ಮಹಾಡ್ನಲ್ಲಿ ಒಂದು ಸಮಾವೇಶವು ನಡೆಯಿತು. ಮುಂದೆ ಇದನ್ನೇ ಸತ್ಯಾಗ್ರಹ ಪರಿಷತ್ ಎಂದು ಕರೆದರು. ಈ ಸಮಾವೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೀಗೆ ಹೇಳಿದರು: ಸಮಾನತೆ, ಸಾಮಾಜಿಕ ನ್ಯಾಯ, ರಾಷ್ಟ್ರೀಯ ಅಭಿವೃದ್ಧಿ ಮತ್ತು ಫ್ರೆಂಚ್ ಕ್ರಾಂತಿಯ ತತ್ವಗಳನ್ನು ಕೊಂಕಣ ಪ್ರಾಂತ್ಯದಲ್ಲಿ ವಾಸ್ತವಗೊಳಿಸಲು ಕೋತಿ, ಜಮೀನ್ದಾರಿ ಮತ್ತು ಬಡ್ಡಿ ವ್ಯಾಪಾರಿಗಳು ಮೊದಲು ನಿರ್ಮೂಲನೆಗೊಳ್ಳಬೇಕು. ಈ ಉದ್ದೇಶಕ್ಕಾಗಿ ಕೈಗೊಳ್ಳುವ ಮುಂದಿನ ಚಳವಳಿಗೆ ಈ ಸಮಾವೇಶವು ಕ್ರಾಂತಿಯ ಬೀಜವನ್ನು ಬಿತ್ತಲಿದೆ. ಹೀಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೋತಿ ಪದ್ಧತಿಯ ನಿಷೇಧದ ವಿರುದ್ಧ ಅಂದಿನ ಅಸೆಂಬ್ಲಿಯಲ್ಲಿ ಒಂದು ಮಸೂದೆಯನ್ನು ಮಂಡಿಸಿ ಆ ಮಸೂದೆಯ ಮೇಲೆ ಚರ್ಚೆ ಮಾಡಿದರು. ಆದರೆ ವ್ಯವಸ್ಥೆ ಬಹಳ ಕ್ರೂರವಾದದ್ದು. ಕೃಷಿ ಕಾರ್ಮಿಕರು ಮತ್ತು ಗೇಣಿದಾರರು ನಮ್ಮ ದೇಶದಲ್ಲಿ ಬಹುಕಾಲದಿಂದ ಅತ್ಯಂತ ಹೀನಾಯವಾದ ದಬ್ಬಾಳಿಕೆಗೆ ಗುರಿಯಾಗುತ್ತಾ ಬಂದಿದ್ದಾರೆ. ಆದರೆ ಅಂದಿನ ಕೇಡಿನ ಈ ವ್ಯವಸ್ಥೆಯು ನಿರ್ಮೂಲನೆಯಾಗಿದೆ ಎಂದು ತಿಳಿಯಲಾರದು. ಹೋರಾಟವು ಮುಂದುವರೆದಿದೆ ಮತ್ತು ಮುಂದುವರಿಯುತ್ತಿದೆ. ಇದು ಈ 3 ಹೋರಾಟಗಳು. ಈ ಅಂಬೇಡ್ಕರ್ ಜಯಂತಿಯ ಈ ದಿನ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನಾವು ಸಂವಿಧಾನದ ಶಿಲ್ಪಿ ಎಂದು ನೆನಪು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಪ್ರಸಕ್ತ ಭಾರತ ದೇಶದ ಸನ್ನಿವೇಶದಲ್ಲಿ ಸಂವಿಧಾನದ ಆಶಯಗಳಾದಂತಹ ಪ್ರಜಾಪ್ರಭುತ್ವದ ಮೌಲ್ಯಗಳು, ಜಾತ್ಯತೀತ ತತ್ವಗಳು, ಗಣತಂತ್ರಕ್ಕೆ ಬಂದಿರತಕ್ಕಂಥ ಅಪಾಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ಲೋಕಸಭಾ ಚುನಾವಣೆ ನಡೆಯುತ್ತಿರುವಂತಹ ಸಂದರ್ಭ. ನಮ್ಮ ಸಂವಿಧಾನದ ಆಶಯಗಳಿಗೆ ಅಪಾಯ ಬಂದೊದಗುವ ಸಂದರ್ಭ ನಮ್ಮ ಕಣ್ಣಿಗೆ ರಾಚುತ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಈ ಚುನಾವಣೆಯಲ್ಲಿ ಭಾರತದ ಸಂವಿಧಾನದ ಸಂರಕ್ಷಣೆಗಾಗಿ ಪಣ ತೊಡಬೇಕು. ಆಗ ಮಾತ್ರ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾರತದ ಪರಿಕಲ್ಪನೆ ಅಂದರೆ ಸಮಾನತೆ, ಜಾತ್ಯತೀತ ತತ್ವ, ಸಾಮಾಜಿಕ ನ್ಯಾಯ ಉಳಿಯಲು ಸಾಧ್ಯ. ಹಾಗಾಗಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇರತಕ್ಕಂಥ ನಾವುಗಳು ಈ ಹಿನ್ನೆಲೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ, ನನಗೆ ಇಲ್ಲಿ ಹಲವಾರು ವಿಚಾರಗಳನ್ನು ಹಂಚಿಕೊಳ್ಳಲು ಅವಕಾಶವನ್ನು ಕಲ್ಪಿಸಿಕೊಟ್ಟ ಜನಶಕ್ತಿ ಮೀಡಿಯಾದ ಮಾಲೀಕರಿಗೆ ವಂದನೆಯನ್ನು ಅರ್ಪಿಸಿ ನನ್ನ ಈ ತುಣುಕು ಮಾತುಗಳನ್ನು ಇಲ್ಲಿಗೆ ಮುಗಿಸುತ್ತೇನೆ. ನಮಸ್ಕಾರ.